ಬಾಸುಮತಿ ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಕಡಲೆ ಬೇಳೆನ ನೆನೆಹಾಕಿ ರುಬ್ಬಿ ಅದರಿಂದ ಸಾಂಬಾರನ್ನ ಮಾಡ್ತಾಯಿದ್ದೀವಿ. ಹಾಗಾಗಿ ಸ್ವಲ್ಪ ಹೊತ್ತು ಕಡಲೆಬೇಳೆನ ನೀರು ಹಾಕಿ ನೆನೆಸಿ ಇಡಬೇಕು. ಅದು ನೆನೆಯೋವರೆಗೂ ತರಕಾರಿಗಳನ್ನ ಕಟ್ ಮಾಡ್ಕೊತೀವಿ. ಹಾಗಾಗಿ ಯಾವುದೇ ತರಕಾರಿ ಆಗಲಿ ಎಲ್ಲವನ್ನು ತೊಳೆದು ತಿನ್ನಬೇಕು. ನಾವಿಲ್ಲಿ ಮೆಣಸಿನ್ಕಾಯಿನ ಹುರ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಒಂದು 10ರಿಂದ 12 ಮೆಣಸಿನ್ಕಾಯಿನ ಈ ಥರ ಸಿಪ್ಪೆ ಬಿಡಿಸಿ ಒಂದು ತವ ಮೇಲೆ ಅದನ್ನು ಹುರ್ಕೊತಾ ಇದ್ದೀವಿ. ಒಂದು ಸ್ವಲ್ಪ ಹೊತ್ತು ಹುರಿದಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಹುರ್ಕೋಬೇಕು. ನಾವು ಅತಿಯಾಗಿ ಹೆಚ್ಚಾಗಿ ಒಲೆಯಲ್ಲೇ ಅಡುಗೆಗಳನ್ನ ಮಾಡೋದು. ನಾವು ಅಷ್ಟಕ್ಕೊಂದು ಯೂಸ್ ಮಾಡಲ್ಲ ಗ್ಯಾಸ್ ಸ್ಟವ್ನ. ಹಾಗಾಗಿ ಒಲೆಯಲ್ಲೇ ಅಡುಗೆ ಮಾಡ್ಕೊತೀವಿ. ನಮ್ಮಮ್ಮ ಇದನ್ನು ಸಿಂಪಲ್ಲಾಗಿ ಮಾಡ್ತಾಯಿದ್ರು. ಹಾಗಾಗಿ ನಾನು ವಿಡಿಯೋ ಮಾಡ್ಕೊತಾ ಇದ್ದೆ. ಇವಾಗ ನೋಡಿ ಎಣ್ಣೆ ಹಾಕಿ ಇನ್ನೊಂದು ಸ್ವಲ್ಪ ಹುರ್ಕೊತಾ ಇದ್ದಾರೆ. ಇಲ್ಲಿ ನಾನು ಸ್ವಲ್ಪ ಫಾಸ್ಟಾಗಿ ವಿಡಿಯೋನ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. ಇದು ಚಟ್ನಿ ರುಬ್ಕೊಳ್ಳೋಕ್ಕೋಸ್ಕರ ಈ ರೀತಿ ಹುರ್ಕೋಬೇಕು. ಮಧ್ಯದಲ್ಲಿ ಕೈನ ಆಡಿಸ್ತಾ ಇರಬೇಕು, ಯಾಕಂದರೆ ಇಲ್ಲಾಂದರೆ ಸುಟ್ಟೋಗುತ್ತೆ. ಇದು ಚೆನ್ನಾಗಿ ಹುರಿದಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಅದನ್ನು ಸ್ವಲ್ಪನೇ ಹುರ್ಕೊಂಡು ನೋಡಿ ಇವಾಗ ಜೀರಿಗೆ ಹಾಕಿ ಹುರ್ಕೊತಾ ಇದ್ದಾರೆ. ಜೀರಿಗೆ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಉರಿಬಾರ್ದು, ಯಾಕಂದರೆ ಜೀರಿಗೆ ಸುಟ್ಟೋಗುತ್ತೆ. ನೋಡಿ ಇದಕ್ಕೆ ಬೇಕಾಗಿರೋದು ಹುಣಸೆ ಹಣ್ಣು, ಹಾಗೆ ಇಲ್ಲಿ ಕಾಯಿ ತುರಿನೂ ಬೇಕು, ಜೊತೆಗೆ ಬೆಳ್ಳುಳ್ಳಿ, ಹಾಗೆ ಒಗ್ಗರಣೆಗೆ ಟೊಮಟೊ ಮತ್ತು ಈರುಳ್ಳಿನ ಕಟ್ ಮಾಡ್ಕೋಬೇಕು. ಒಗ್ಗರಣೆಗೋಸ್ಕರ ಈರುಳ್ಳಿ ಮತ್ತು ಟೊಮಟೊ, ಚಟ್ನಿ ರುಬ್ಬಿಕೊಳ್ಳೋಕ್ಕೆ ಬೆಳ್ಳುಳ್ಳಿ, ಹಾಗೆ ಕಾಯಿ ತುರಿ, ಮೆಣಸಿನ್ಕಾಯಿ, ಜೀರಿಗೆ, ಹುಣಸೆಹಣ್ಣು ಇದನ್ನು ಹಾಕ್ಕೊಂಡು ಮತ್ತು ಖಾರದ ಪುಡಿ ಅಂದರೆ ಧನಿಯಾ ಪುಡಿ ಹಾಕಿ ಇದನ್ನ ರುಬ್ಕೋಬೇಕು. ರುಬ್ಕೊಂಬಂದು ಆಮೇಲೆ ಒಗ್ಗರಣೆ ಹಾಕಿ ಸಾಂಬಾರನ್ನ ಮಾಡಬೇಕು. ಅದ್ರ ಜೊತೆಗೆ ಇದು ಕಡಲೆಕಾಳು ಹಾಕಿರೋ ಕಡಲೆಕಾಳನ್ನ ಅಕ್ಕಿನೂ ಸಹ ರುಬ್ಕೋಬೇಕು. ನೋಡಿ ಇವಾಗೆಲ್ಲ ಒಂದು ಜಾರಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದಾರೆ ರುಬ್ಕೊಳ್ಳೋಕ್ಕೋಸ್ಕರ. ಇಲ್ಲಿ ಕೊತ್ತಂಬರಿನ ಹಾಕಿ ರುಬ್ಕೋಬೋದು, ಇಲ್ಲ ಅಂದರೆ ಅದನ್ನು ಒಗ್ಗರಣೆಗಾದರೂ ಹಾಕ್ಕೋಬೋದು ಲಾಸ್ಟಿಗೆ. ನೋಡಿ ಬೇಳೆನೂ ಸಹ ನೆನೆಹಾಕಿರೋ ಬೇಳೆನೂ ಸಹ ಹಾಕಿ ರುಬ್ಕೋಬೇಕು ಚಟ್ನಿ ಜೊತೆಗೆ. ಈ ರೀತಿ ಮಾಡಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಸಾಂಬಾರು, ತುಂಬ ರುಚಿಯಾಗಿರುತ್ತೆ. ಇಷ್ಟಪಟ್ಟು ಮತ್ತೆ ಮಾಡಿಕೊಂಡು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ. ನೋಡಿ ಇವಾಗ ಒಗ್ಗರಣೆಗೋಸ್ಕರ ಟೊಮೆಟೊ ಹಣ್ಣು ಮತ್ತು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದಾರೆ ನಮ್ಮಮ್ಮ.
ಸಾಕಷ್ಟು ಜನ ಯೂಟ್ಯೂಬರ್ಸು ಕುಕ್ಕಿಂಗ್ ವಿಡಿಯೋದಲ್ಲಿ ಮಾಡಿರ್ಬೋದು. ಈ ರೀತಿ ಸಾಂಬಾರನ್ನ ಮಾಡಿದಾರೋ ಮಾಡಿಲ್ವೋ ಅದು ಗೊತ್ತಿಲ್ಲ. ಬಟ್ ನಮ್ಮಮ್ಮ ಈ ರೀತಿ ಸಾಂಬಾರನ್ನ ಮಾಡ್ತಾಯಿದ್ರು. ಹಾಗಾಗಿ ನಾನು ಒಂದು ವಿಡಿಯೋನ ಮಾಡಿಕೊಂಡೆ. ಮಾಡಿದರೆ ಕಮೆಂಟ್ಸ್ ಮಾಡಿದ್ದಾರೆ ಅಂತ, ಇಲ್ಲಾಂದರೆ ಇಲ್ಲ ಅಂತ ಮಾಡಿ. ಇದು ಫಸ್ಟ್ ಟೈಮ್ ವಿಡಿಯೋ ಆಗಿದ್ದರೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಈ ಸಾಂಬಾರನ್ನ ನೋಡಿ, ನೀವು ಇಷ್ಟಪಟ್ಟು ತಿಂತೀರಾ. ಇದು ಒಗ್ಗರಣೆಗೋಸ್ಕರ ಕಟ್ ಮಾಡ್ಕೊತಾ ಇರೋದು ಈ ತರಕಾರಿಗಳನ್ನ. ಇವಾಗ ಒಂದು ಪಾತ್ರೆನ ಇಟ್ಟು ಒಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆನ ಒಗ್ಗರಣೆ ಹಾಕ್ಕೋಬೇಕು. ಮತ್ತು ಕಟ್ ಮಾಡಿರೋ ತರಕಾರಿನೂ ಸಹ ಈ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ನಮ್ಮಮ್ಮ ಸೌಟಲ್ಲೇ ಎಣ್ಣೆನ ಹಾಕ್ತಾರೆ. ನಾನು ಚಮಚ ತಗೊಂತ ಹೇಳಿದೆ, ಬಟ್ ಅವರು ಸೌಟಲ್ಲೇ ಹಾಕ್ಕೊತಾ ಇದ್ರು. ನನಗೆ ಅದರಲ್ಲೆಲ್ಲ ಗೊತ್ತಾಗಲ್ಲ, ಸೌಟಲ್ಲೇ ಹಾಕ್ತೀನಿ ಅಂತ. ನಮ್ಮಮ್ಮ ಒಂದೊಂದೇ ಎತ್ಕೊಂಬಂದು ಹಾಕೋದಷ್ಟಿಗೆ ಅಡುಗೆನೇ ಮುಗಿದೋಗಿರುತ್ತೆ. ಬಟ್ ಸಾಂಬಾರು ಮಾತ್ರ ಸೂಪರಾಗಿರುತ್ತೆ. ಪ್ರತಿಯೊಂದು ಅಡುಗೆನೂ ಅಷ್ಟೇ, ಪ್ರತಿಯೊಂದು ಸಾಂಬಾರು ಅಷ್ಟೇ ಟೇಸ್ಟಿಯಾಗಿ ಮಾಡ್ತಾರೆ ನಮ್ಮಮ್ಮ. ತುಂಬಾ ಇಷ್ಟ ಆಗುತ್ತೆ ಅವಳ ಅಡುಗೆ ನಮಗೆ. ನೋಡಿ ಇವಾಗ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕ್ಕೊತಾ ಇದ್ದಾರೆ. ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಈರುಳ್ಳಿನೂ ಸಹ. ಇದು ಬಡವರ ಅಡಿಗೆ ರೆಸಿಪಿ. ನೋಡೋಣ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಂತ. ನಾವು ಕರಿಬೇವು ಫಸ್ಟೇ ಹಾಕಲ್ಲ, ಯಾಕಂದರೆ ಸುಟ್ಟೋಗುತ್ತೆ ಅಂತ. ಇವಾಗ ಕರಿಬೇವು ಹಾಕಿ ಅದನ್ನು ಸಹ ಫ್ರೈ ಮಾಡ್ಕೊತಾ ಇದ್ದಾರೆ. ಸ್ವಲ್ಪ ಹೊತ್ತು ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊನ ಹಾಕಿ ಅದನ್ನು ಸಹ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಟೊಮೊಟೊ ಹಾಕ್ತಾ ಇದ್ದಾರೆ ನಮ್ಮಮ್ಮ.
ಎಷ್ಟು ಜನ ಒಲೆ ಅಡುಗೆನ ಇಷ್ಟಪಡ್ತೀರಾ ನೋಡೋಣ. ನಮಗಂತೂ ಒಲೆಯಲ್ಲಿ ಮಾಡಿದ ಅಡುಗೆ ಅಂದರೆ ತುಂಬಾ ಇಷ್ಟ ಆಗುತ್ತೆ, ತುಂಬಾ ರುಚಿಯಾಗೂ ಇರುತ್ತೆ. ನೋಡಿ ಇವಾಗ ರುಬ್ಬಿದಂಥ ಮಿಶ್ರಣವನ್ನು ಹಾಕ್ಕೊಂಡು ತಿರುಗ್ಕೊತಾ ಇದ್ದಾರೆ. ಈ ಸಾಂಬಾರಿಗೆ ನೀರೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ತಿರುಗ್ತಾ ಇರಬೇಕು, ಯಾಕಂದರೆ ಇದು ತಳ ಹಿಡ್ಕೊಳ್ಳುತ್ತೆ. ಹಾಗಾಗಿ ಇಲ್ಲ ಗಂಟು ಕಟ್ಕೊಳ್ಳುತ್ತೆ, ಹಾಗಾಗಿ ತಿರುಗ್ತಾ ಇರಬೇಕು. ಹಾಗೆ ನಿಮಗೆ ಎಷ್ಟು ನೀರು ಬೇಕು ನೋಡಿ ನೀರು ಹಾಕ್ಕೊಳ್ಳಿ. ನೋಡಿ ನೀರು ಹಾಕ್ಕೊಳ್ಳಿ ನೀವು. ಮತ್ತು ನೀರು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ತಿರುಗ್ತಾ ಇರಬೇಕು, ಕುದಿ ಬರೋವರೆಗೂ ತಿರುಗ್ತಾ ಇರಿ. ಯಾಕಂದರೆ ಗಟ್ಟಿ ಆದಮೇಲೆ ಇಲ್ಲ ತಳ ಹಿಡ್ಕೊಳ್ಳುತ್ತೆ, ಇಲ್ಲ ಅಂದರೆ ಅದು ಗಂಟುಗಳು ಆಗಿಬಿಡ್ತವೆ. ಹಾಗಾಗಿ ತಿರುಗ್ತಾ ಇರಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾ ಇದ್ದಾರೆ ನಮ್ಮಮ್ಮ. ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ತಿರುಗ್ತಾನೆ ಇರಬೇಕು ಇದನ್ನು, ಯಾಕಂದರೆ ತಳ ಹಿಡ್ಕೋಬಾರ್ದು. ನೋಡಿ ಇವಾಗ ಕುದಿ ಬರ್ತೈತೆ ಸಾಂಬಾರು. ನಮ್ಮ ಮನೇಲಿ ಸ್ವಲ್ಪ ಕತ್ಲೆ ಇರೋದ್ರಿಂದ ಅಷ್ಟಕ್ಕೊಂದು ಚೆನ್ನಾಗಿ ವಿಡಿಯೋ ಕ್ಯಾಪ್ಚರ್ ಆಗಲ್ಲ. ಹಾಗಾಗಿ ಒಂದು ಸ್ವಲ್ಪ ಎಷ್ಟು ಕಾಣಿಸುತ್ತೋ ಅಷ್ಟರಲ್ಲೇ ವಿಡಿಯೋನ ತೋರಿಸ್ತಾ ಇದ್ದೀನಿ. ನೋಡಿ ಕುದಿ ಬರ್ತೈತೆ, ಇಲ್ಲ ಕುದಿ ಬರೋಕ್ಕೋಸ್ಕರ ನೋಡಿ ರೆಡಿ ಆಯಿತು. ಇದು ಕಡಲೆ ಬೇಳೆನ ನೆನೆಹಾಕಿ ಅದರಿಂದ ರುಬ್ಬಿ ಸಾಂಬಾರು ಮಾಡಿರೋದು. ತುಂಬ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ, ಬೇಗನೆ ಆಗುತ್ತೆ, ಸಿಂಪಲ್ ಆಗಿದೆ ರೆಸಿಪಿ ಅಂತೂ. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ರಾತ್ರಿ ಹೊತ್ತು ಸಾಂಬಾರು ಮಾಡಬೇಕಂದ್ರೆ ತುಂಬಾ ಈಸಿಯಾಗಿ ಮಾಡ್ಬೋದು ಇದರಲ್ಲಿ ಸಾಂಬಾರನ್ನ. ಈ ರೀತಿ ನೋಡಿ ರೆಡಿ ಆಯಿತು ಸಾಂಬಾರು. ಎಷ್ಟು ಚೆನ್ನಾಗಾಗೈತೆ. ನಾನಂತೂ ಫಸ್ಟ್ ಟೇಸ್ಟ್ ನೋಡಬೇಕು, ಅದಕ್ಕಾಗಿ ಮುದ್ದೆ ಮೇಲೆ ತುಂಬಾ ಚೆನ್ನಾಗಿ ಕಾಂಬಿನೇಷನ್ನು. ಮುದ್ದೆ ಮೇಲೂ ಅಷ್ಟೇ, ಮತ್ತು ರೊಟ್ಟಿ ಮೇಲಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಬಿಸಿ ಬಿಸಿ ಮುದ್ದೆ ಜೊತೆಗೆ ಈ ಸಾಂಬಾರಂತೂ ರೆಡಿ ಆಯಿತು. ಕಡಲೆಕಾಳನ್ನ ನೆನೆಹಾಕಿ ರುಬ್ಬಿ ಮಾಡಿರೋದು. ಟೇಸ್ಟ್ ಮಾಡೋಣ ಅಂತ ತೊಗೊಂಡ್ಬಂದಿದ್ದೀನಿ. ನಮ್ಮ ಅಪ್ಪಾಜಿ ವಿಡಿಯೋನ ಹಿಡಿತಾಯಿದ್ರು. ತುಂಬಾ ಚೆನ್ನಾಗಿದೆ, ರುಚಿಯಾಗೈತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ ಎಲ್ಲರಿಗೂ. ಓಕೆ ಫ್ರೆಂಡ್ಸ್, ಧನ್ಯವಾದಗಳು.